ಇನ್ನು ರಾಮನಗರ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ರಾಮನಗರಕ್ಕೆ ಮೊದಲು ವಿಲಾಸಪೇಟೆ ಅಂತ ಹೆಸರಿತ್ತು. ಬಿವೈ ವಿಜಯೇಂದ್ರ ಅವರಿಗೆ ಗೊತ್ತಿಲ್ಲ, ಅನಾವಶ್ಯಕ ರಾಜಕಾರಣ ಮಾಡ್ತಿದ್ದಾರೆ, ಆ ರೀತಿ ರಾಜಕಾರಣ ಮಾಡೋದು ಬೇಡ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಕಾಲದಲ್ಲಿ ಏನು ಕೊಡುಗೆ ಕೊಟ್ಟಿದ್ರಿ ನೀವು? ಹಿಂದೆ ರಾಮನಗರಕ್ಕೆ ವಿಲಾಸಪೇಟೆ ಅಂತ ಹೆಸರಿತ್ತು, ಅದರ ಇತಿಹಾಸ ನಿಮಗೆ ಗೊತ್ತಾ? ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಅನಾವಶ್ಯಕವಾಗಿ ರಾಮನಗರಕ್ಕೆ ಈಗ ಬೆಂಗಳೂರು ದಕ್ಷಿಣ ಅಂತ ಏನು ಹೆಸರಿಟ್ಟಿದ್ವಿ ಅದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಕೊಡುಗೆ ಕೊಟ್ಟಿದ್ರಿ? ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದ್ದಕ್ಕೆ ಜನರಿಗೆ ಖುಷಿನೇ ಇದೆ. ನಮ್ಮ ಮಕ್ಕಳಿಗೆ ಉದ್ಯೋಗ, ಉತ್ತಮ ಶಿಕ್ಷಣ ಸಿಗುತ್ತೆ ಇದರಿಂದ. ಇದನ್ನ ಬಿಜೆಪಿ ಅಧ್ಯಕ್ಷರು ಅರ್ಥ ಮಾಡಿಕೊಳ್ಳಿ ಅಂತ ವಿಜಯೇಂದ್ರ ವಿರುದ್ಧ ಡಿಕೆ ಸುರೇಶ್ ಅವರು ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ಮುಂಚಿತವಾಗಿ ಕುಲಾಸ್ಪೇಟೆ ಅಂತಕ್ಕಂಥದ್ದು ರಾಮನಗರದ ನಿಜವಾದ ಹೆಸರು. ತದನಂತರದಲ್ಲಿ ಅದು ರಾಮನಗರ ಆಯಿತು. ರಾಮನಗರ ತಾಲ್ಲೂಕಾಗಲಿ ರಾಮನಗರದ ಹೆಸರನ್ನಾಗಲಿ ನಾವು ಯಾವತ್ತೂ ಕೂಡ ಬದಲಾವಣೆಯನ್ನು ಮಾಡಿಲ್ಲ. ಬೆಂಗಳೂರು ಜಿಲ್ಲೆ ಅಂತ ಏನಿತ್ತು ಆ ಬೆಂಗಳೂರು ಜಿಲ್ಲೆಯನ್ನು ಮುಂದುವರಿಸಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಹೊರತು ಇವ್ರ ರಿಯಲ್ ಎಸ್ಟೇಟ್ ಏನಾರ ಇತ್ತು ಅಂತ ಅಂದರೆ ಇವ್ರು ರಿಯಲ್ ಎಸ್ಟೇಟ್ ಮಾಡಲಿ, ಅಥವಾ ಬೇರೆಯವ್ರದ್ದು ಯಾರ್ದಾರ ಏನಾರ ಆಸ್ತಿ ಏನಾರ ಇಲ್ಲಿ ಬರ್ಸ್ಕೊಳ್ಳೋ ಅಂಥ ಪ್ರಶ್ನೆ ಇಲ್ಲ. ಅನಾವಶ್ಯಕವಾಗಿ ಜಿಲ್ಲೆಯ ಹೆಸರನ್ನು ಇಟ್ಕೊಂಡು ರಾಜಕಾರಣ ಮಾಡೋದನ್ನು ಬಿಡಿ. ನೀವು ನಿಮ್ಮ ಕಾಲದಲ್ಲಿ ರಾಮನಗರ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನು ಹೇಳಿ. ರಾಮನಗರ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರೋದ್ರಿಂದ ಬಹುಶಃ ಯುವಕರೆಲ್ಲರೂ ಕೂಡ, ರೈತರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳಿದ್ರೆ ನಮಗೆ ಅಟ್ಲೀಸ್ಟ್ ಉದ್ಯೋಗನಾದ್ರೂ ಸಿಗುತ್ತೆ, ನಮ್ಮ ಕಾಲೇಜ್ಗಳಿಗೆ, ನಮ್ಮ ಯೂನಿವರ್ಸಿಟಿಗಳಿಗೆ ನಮ್ಮ ಗೌರವ ಸಿಗ್ತದೆ, ಬೆಂಗಳೂರಿನಲ್ಲಿ ಓದಿದ್ದೀರಾ ಅಂತೇಳಿ. ನಾವು ನಮ್ಮ ಮಕ್ಕಳನ್ನ ಎಲ್ಲರ ಕೆಲಸಕ್ಕೆ ಕೇಳಿಸ್ಬೇಕು ಅಂತ ಅಂದರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಖುಷಿಯಾಗಿದ್ದಾರೆ. ಯಾರೋ ಕೆಲವರು ರಾಜಕಾರಣಿಗಳು ರಾಜಕೀಯವನ್ನು ಹಿತಾಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ರಾಮನ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಾರೆ ಹೊರತು, ನೀವು ರಾಮನ ಹೆಸರಿಟ್ಕೊಂಡು ರಾಜಕಾರಣ ಮಾಡೋದನ್ನು ಬಿಟ್ಟು ನಿಮ್ಮ ಅಭಿವೃದ್ಧಿಯ ಸಂಕೇತಗಳನ್ನು ಇಟ್ಟು ಚರ್ಚೆ ಮಾಡ್ತಕ್ಕಂಥದ್ದನ್ನು ಮಾನ್ಯ ಬಿಜೆಪಿಯ ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು. ಇದು ನಿಮ್ಮ ಕರ್ತವ್ಯ.